ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ಜೀವನವನ್ನು ಎಂದಿಗೂ ಕೂಡ ನಿಯಂತ್ರಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ಜೊತೆಯಾಗಿ ಬರುವ ಏಕೈಕ ಮಿತ್ರ ಶಿವ ಪರಮಾತ್ಮ. ಅಂತಹ ಪರಮಾತ್ಮನನ್ನು ಸ್ಮರಿಸದೆ ಕಳೆಯುವ ಪ್ರತಿಯೊಂದು ಕ್ಷಣವೂ ಕೂಡ ವ್ಯರ್ಥಕ್ಕೆ ಸಮಾನ. ಬೇಕಾದವರೆಲ್ಲ ಕೈಕೊಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂಬ ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವಂತಹ ಒಂದೇ ಒಂದು ಶಕ್ತಿ ಆ ಭಗವಂತ. ಪ್ರಯತ್ನ ಎನ್ನುವುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ. ಒಂದಲ್ಲ ಒಂದು ದಿನ ಮರವಾಗಿ ಬೆಳೆದು ಫಲವನ್ನು ದೊಡ್ಡದಾಗಿಯೇ ಕೊಡುತ್ತದೆ. ಮರಗಳಿಗೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ. ನನಗೆ ಯಾರೂ ಇಲ್ಲ ಎಂದು ನೊಂದು ಬದುಕುವ ಜೀವನವಲ್ಲ, ನನಗೆ ನಾನೇ ಇದ್ದ ಮೇಲೆ ನನಗ್ಯಾಕೆ ಬೇರೆಯವರು ಎಂದು ಛಲದಿಂದ ಬದುಕುವುದೇ ನಿಜವಾಗಿರುವಂತಹ ಜೀವನ. ಅದೇ ಅದ್ಭುತವಾದ ಜೀವನ. ಪಾಪದ ಹೊರೆ ಹೆಚ್ಚಾಗಬೇಕೆಂದರೆ ಅನ್ಯಾಯವೇ ಮಾಡಬೇಕೆಂದೇನಿಲ್ಲ. ಅನ್ಯಾಯಕ್ಕೆ ಸಹಕರಿಸಿದಾಗ ಅಥವಾ ಅನ್ಯಾಯವಾಗುತ್ತಿರುವುದನ್ನು ಕಂಡು ಸುಮ್ಮನೆ ಇದ್ದಾಗಿಯೂ ಕೂಡ ನಮ್ಮ ಪುಣ್ಯದ ಗಂಟು ಕಳಚುತ್ತಾ ಹೋಗುತ್ತದೆ. ವಿಧಿ ಬರೆದಿರುವುದನ್ನು ಯಾರೂ ಕೂಡ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ದೇವರಲ್ಲಿ ನಂಬಿಕೆ ಇಟ್ಟರೆ ನಿಮ್ಮ ಆಗದೇ ಇರುವಂತಹ ಕೆಲಸವೂ ಕೂಡ ಸಾಧ್ಯವಾಗುತ್ತದೆ. ಅಪ್ಪ ಅಮ್ಮ ಇಲ್ಲದವರು ಅನಾಥರಲ್ಲ, ಅಪ್ಪ ಅಮ್ಮನಿಗೆ ಬೆಲೆ ಕೊಡದವರು ನಿಜವಾಗಿರುವಂತಹ ಅನಾಥರು. ಅವರು ಹಾಗೆನ್ನುತ್ತಾರೆ, ಇವರು ಹೀಗೆನ್ನುತ್ತಾರೆ ಅಂತ ತಲೆಕೆಡಿಸಿಕೊಂಡು ಕೂತರೆ ನಾವು ಅಂದುಕೊಂಡಂತೆ ಜೀವನವನ್ನು ಸಾಗಿಸುವುದು ಸಾಧ್ಯವಾಗುವುದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಲೆಕ್ಕಕ್ಕೆ ತೆಗೆದುಕೊಂಡು ಮುಂದೆ ಸಾಗುತ್ತಾ ಹೋಗಬೇಕು. ಆಗ ಒಂದು ಯಶಸ್ವಿಯಾಗಿರುವಂತಹ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಎಲ್ಲಿ ವ್ಯಕ್ತಿಯ ಕೆಟ್ಟತನಗಳು ಚಾಲ್ತಿಯಲ್ಲಿರುತ್ತದೆಯೋ ಆ ಮನಸ್ಸಿನ ನೆಮ್ಮದಿಯನ್ನು ಸ್ವತಃ ಭಗವಂತನು ಕೂಡ ತುಂಬಲಾರ. ಜೀವನದಲ್ಲಿ ಸದಾ ಸಂತೋಷದಿಂದ ಇರಬೇಕಾದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತಿಗೂ ಕೂಡ ಕೊಡಬಾರದು. ಏನು ಅರ್ಥವಾಗದೇ ಇರುವಾಗ ಜೀವನ ಎನ್ನುವುದು ಪ್ರಾರಂಭವಾಗುತ್ತದೆ. ಎಲ್ಲ ಅರ್ಥವಾದಾಗ ಜೀವನವೇ ಮುಗಿದು ಹೋಗಿರುತ್ತದೆ. ಯಾವಾಗಲೂ ಕೂಡ ಇನ್ನೊಬ್ಬರನ್ನು ಸಂಶಯದಿಂದ ನೋಡುವಂತಹ ವ್ಯಕ್ತಿಗೆ ಈ ಲೋಕದಲ್ಲಿ ಮಾತ್ರವಲ್ಲ ಪರಲೋಕದಲ್ಲಿಯೂ ಕೂಡ ನೆಮ್ಮದಿ ಎನ್ನುವುದು ಸಿಗುವುದೇ ಇಲ್ಲ. ನಿಯತ್ತಿನ ಜನರೊಡನೆ ಅತ್ಯಂತ ಪ್ರಾಮಾಣಿಕನಾಗಿರು, ನಟಿಸುವಂತಹ ಜನರೊಡನೆ ಅತ್ಯುತ್ತಮವಾಗಿರುವಂತಹ ನಟನಾಗಿರು. ತನ್ನ ಹಲ್ಲಲ್ಲಿ ವಿಷವಿಲ್ಲದಿದ್ದರೂ ಕೂಡ ಹಾವು ತನ್ನ ಆತ್ಮರಕ್ಷಣೆಗಾಗಿ ಬುಸುಗುಡುತ್ತಲೇ ಇರಬೇಕು. ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿ ಇಟ್ಟು ನೋಡಿದರು, ಹಲವಾರು ಜನರು ಬೆಳ್ಳಿಗಳಲ್ಲಿ ಇಟ್ಟು ನೋಡಿದರು, ಇನ್ನು ಕೆಲವರು ಚಿನ್ನದಲ್ಲಿ ಇಟ್ಟು ನೋಡಿದರು. ಆದರೆ ದೇವರು ಒಲಿಯುವುದು ಮನಸ್ಸಿನಲ್ಲಿಟ್ಟು ಪೂಜಿಸಿದಾಗ ಮಾತ್ರ. ಕತ್ತಲನ್ನು ಬೆಳಕು ಮರೆ ಮಾಡಬಹುದು ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲಕಾಲಕ್ಕೆ ಕಷ್ಟಗಳು ಬರುವುದು ಸಹಜ. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬೇಕು. ನಿನ್ನ ಬದುಕಿನಲ್ಲಿ ಆಟ ಆಡಿದವರು, ನಿನ್ನ ನೆಮ್ಮದಿಯನ್ನು ಕಿತ್ತುಕೊಂಡವರು ಒಂದು ದಿನ ಅವರು ಮಾಡಿದಂತಹ ಪಾಪಕ್ಕೆ ತಕ್ಕ ರೀತಿಯ ಶಿಕ್ಷೆಯನ್ನು, ಪಶ್ಚಾತ್ತಾಪವನ್ನು ಅನುಭವಿಸಲೇಬೇಕು. ಕೆಟ್ಟವರ ಕೆಟ್ಟತನಕ್ಕಿಂತ ಒಳ್ಳೆಯವರ ಶಾಪ ಹೆಚ್ಚು ಭಯಂಕರ. ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಎಂದಿಗೂ ಕೂಡ ಮರೆಯುವುದಿಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ. ಮನುಷ್ಯರಿಂದ ಮನುಷ್ಯರಿಗೆ ದೂರ ಮಾಡುವಂತಹ ಎರಡು ವಸ್ತುಗಳು ಯಾವ್ಯಾವು ಅಂದರೆ ಅವು ಒಂದು ನಾಲಿಗೆ ಮತ್ತು ಎರಡನೆಯದು ದುಡ್ಡು. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದಂತಹ ಅಗತ್ಯವಿಲ್ಲ. ನಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕು. ಬೇರೆಯವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಇದ್ದವರಿಗೆ ಸ್ವತಃ ಆ ಭಗವಂತನೇ ಅವರ ಸಹಾಯಕ್ಕೆ ಬರುತ್ತಾನೆ. ಎಷ್ಟೇ ಬೆಲೆ ಬಾಳುವ ಬಟ್ಟೆ ಧರಿಸಿ ಸಿಂಗರಿಸಿಕೊಂಡವರು ಮುಖದಲ್ಲಿ ನಗು ಇಲ್ಲದಿದ್ದರೆ ಅದಕ್ಕೆ ಬೆಲೆಯೇ ಇರುವುದಿಲ್ಲ.
ಪ್ರತಿ ಸಮಸ್ಯೆಗಳಿಗೆ 3 ಪರಿಹಾರಗಳಿವೆ. ಅದನ್ನು ಸ್ವೀಕರಿಸಿ, ಬದಲಾಯಿಸಿ ಅಥವಾ ಬಿಟ್ಟು ಬಿಡಿ. ನಮಗೆ ಬದಲಾಗುವಂತಹ ವಾತಾವರಣ ಇಷ್ಟ ಆಗುತ್ತದೆಯೇ ಹೊರತು ಬದಲಾಗುವಂತಹ ವ್ಯಕ್ತಿಗಳಲ್ಲ. ನಿಮ್ಮ ಕೆಲಸ ಮತ್ತು ದೇವರನ್ನು ಪ್ರೀತಿಸಿ, ಯಾಕೆಂದರೆ ಇಬ್ಬರು ನಿಮಗೆ ಎಂದಿಗೂ ಕೂಡ ಮೋಸ ಮಾಡುವುದಿಲ್ಲ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಗಳನ್ನು ಯಾವತ್ತಿಗೂ ಕೂಡ ಸುಧಾರಿಸಲು ಸಾಧ್ಯವೇ ಇಲ್ಲ. ಯಾವ ಕಾರ್ಯಕ್ಕೆ ಮನಸ್ಸು ವಿರೋಧಿಸುವುದಿಲ್ಲವೋ ಅಂತಹ ಕೆಲಸಗಳೇ ಫಲವನ್ನು ನೀಡುವುದು. ಬಿಟ್ಟು ಹೋಗುವ ಪ್ರಪಂಚಕ್ಕೆ ಕೊಟ್ಟು ಹೋಗುವುದು ಬೆಟ್ಟದಷ್ಟಿದೆ. ಹೊತ್ತಿಕೊಂಡು ಹೋಗುವುದನ್ನು ಬಿಟ್ಟು ಮಿಕ್ಕಿ ಉಳಿದೆಲ್ಲವನ್ನು ಬಿಟ್ಟು ನೋಡು. ಕೈಯಲ್ಲಿ ಇರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿಕೊಂಡು ಜೀವನವನ್ನು ನಡೆಸುವುದಕ್ಕಿಂತ ನಮ್ಮ ಬುದ್ಧಿಯಲ್ಲಿರುವಂತಹ ಜ್ಞಾನವನ್ನು, ನಮ್ಮ ಮನಸ್ಸಿನಲ್ಲಿರುವಂತಹ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣವಾದ ಜೀವನವನ್ನು ನಡೆಸಿದರೆ ಯಾವುದು ಕೂಡ ಅಸಾಧ್ಯವಲ್ಲ. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಕೂಡ ಅವಮಾನವನ್ನು ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುತ್ತದೆ ಮತ್ತು ಕೆಳಗೆ ಬಿದ್ದವನು ಮೇಲೆ ಏಳಲೇಬೇಕು. ಮನುಷ್ಯನ ಅಹಂ ಅನ್ನುವುದು ಯಾವಾಗಲೂ ಕೂಡ ಕಾಲಿನ ಕೆಳಗಿರಬೇಕು. ತಲೆಯಲ್ಲಿ ಇದ್ದರೆ ಕಿರೀಟವನ್ನು ಧರಿಸಲು ಜಾಗ ಇರುವುದಿಲ್ಲ. ದೇಹವನ್ನು ಹಣಕ್ಕಿಂತ ಹೆಚ್ಚಾಗಿ ರಕ್ಷಿಸಬೇಕು, ಯಾಕೆಂದರೆ ದೇಹವು ಹದಗೆಟ್ಟ ನಂತರ ಹಣವು ದೇಹವನ್ನು ರಕ್ಷಿಸುವುದಿಲ್ಲ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಎನ್ನುವುದು ನಿನಗೆ ಅರ್ಥವಾಗುವುದು. ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು. ಸೂರ್ಯ ಚಂದ್ರನಂತೆ ನೀನು ಜಗಕ್ಕೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು. ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮೊಳಗೆ ಇದೆ. ಯಾವುದನ್ನು ನಾವು ಅತಿ ಹೆಚ್ಚಾಗಿ ಉಪಯೋಗಿಸುತ್ತಾ ಸಾಗುತ್ತೇವೆಯೋ ಅದೇ ಮುಂದುವರಿಯುತ್ತದೆ. ಸನ್ಮಾನವನ್ನು ಮೌನದಿಂದ ಸ್ವೀಕರಿಸು, ಅವಮಾನವನ್ನು ಸಾಧನೆಯಿಂದ ಉತ್ತರಿಸು. ಒಳ್ಳೆಯತನ ಇದ್ದರೆ ಎಲ್ಲರೂ ಕೂಡ ಪ್ರೀತಿಸುತ್ತಾರೆ ಅನ್ನುವುದು ಸುಳ್ಳು. ಎಲ್ಲರೂ ಕೂಡ ಬಳಸಿಕೊಳ್ಳುತ್ತಾರೆ ಅನ್ನುವುದೇ ಸತ್ಯ. ಶ್ರೇಷ್ಠ ಕರ್ಮಗಳಿಂದಲೇ ಮಾತ್ರ ಗುರುದಶೆ ಮತ್ತು ಶುಕ್ರದಶೆ ಬರುತ್ತದೆ. ಹಾಗಾಗಿ ಸದಾ ಶ್ರೇಷ್ಠವಾಗಿರುವಂತಹ ಕಾರ್ಯಗಳನ್ನೇ ಮಾಡಿರಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.